ನಮ್ಮ ಬೆಂಗಳೂರು ಸೀರೀಸ್ 23 ವಿಧಾನಸೌಧ ಕಟ್ಟಡದ ಶಂಕುಸ್ಥಾಪನೆ ಮಾಡಿದ ಗಣ್ಯರು ಜವಾಹರ್ಲಾಲ್ ನೆಹರು. ವಿಧಾನಸೌಧ ಕಟ್ಟಡ ಶಂಕುಸ್ಥಾಪನೆಯಾದಾಗ ಮುಖ್ಯಮಂತ್ರಿಯಾಗಿದ್ದವರು ಕೆ.ಸಿ. ರೆಡ್ಡಿ. ಕೋಲ್ಕತ್ತಾದ ಸಿಹಿತಿಂಡಿ ತಯಾರಿಕೆಯ ಪ್ರಸಿದ್ಧ ಸಂಸ್ಥೆಯಾದ ಹಳದಿರಾಮ್ಸ್ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ಮಳಿಗೆಯೊಂದನ್ನು ತೆರೆದಿದೆ. ಬೆಂಗಳೂರು ಬಳ್ಳಾರಿ ರಸ್ತೆಯಲ್ಲಿರುವ ಆಶ್ರಮ ರಮಣ ಮಹರ್ಷಿ ಆಶ್ರಮ. ಬೆಂಗಳೂರು ಡೈರಿ ಹೊಸೂರು ರಸ್ತೆಯಲ್ಲಿದೆ. ದ ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿದೆ. ಕೇವಲ ಒಂದು ಸಂಸ್ಥೆಯ ಅಂಚೆ ವ್ಯವಹಾರಗಳಿಗಾಗಿಯೇ ಬೆಂಗಳೂರಿನಲ್ಲಿ ಒಂದು ಅಂಚೆ ಕಚೇರಿ ಕೆಲಸ ಮಾಡುತ್ತಿದೆ. ಆ ಸಂಸ್ಥೆ ಭಾರತೀಯ ವಿಜ್ಞಾನ ಸಂಸ್ಥೆ. 75 ವರ್ಷಗಳಷ್ಟು ಹಳೆಯದಾದ ನಗರದ ಅತಿ ಹಳೆಯ ಬ್ಯಾಂಕ್ ಶಾಖೆಗಳಲ್ಲೊಂದು ಎನಿಸಿಕೊಂಡಿರುವ ರಾಷ್ಟ್ರೀಕೃತ ಬ್ಯಾಂಕೊಂದರ ಶಾಖೆ ಸಿಂಡಿಕೇಟ್ ಬ್ಯಾಂಕ್ ಶಾಖೆ ಗಾಂಧಿನಗರ. ಬೆಂಗಳೂರಿನ ವಿಮಾನಯಾನ ಸಾಹಸಿಯಾದ ಅರವಿಂದ ಶರ್ಮಾ 22,000 ಕಿಲೋಮೀಟರ್ ಉದಯಪುರದಿಂದ ಅಮೆರಿಕಾದ ಓಶ್ಕೋಷ್ಗೆ ಯಾತ್ರೆಯ ಸಾಹಸ ಮಾಡಿರುವರು. ಕರ್ನಾಟಕದಲ್ಲಿ ದೂರದರ್ಶನ ಕೇಂದ್ರ ಮೊದಲು ಆರಂಭವಾದದ್ದು ಗುಲ್ಬರ್ಗದಲ್ಲಿ 30/9/1977 ಬೆಂಗಳೂರು ಸಹಪ್ರಸಾರ ಕೇಂದ್ರ ಹಾಗೂ ಸ್ವತಂತ್ರ ಕೇಂದ್ರಗಳು ಆರಂಭಗೊಂಡ ದಿನಾಂಕಗಳು 1/11/1981 ಹಾಗೂ 19/11/1981. ಬೆಂಗಳೂರು ಆಕಾಶವಾಣಿ ಕೇಂದ್ರ 200 ಕಿಲೋವ್ಯಾಟ್ ಸಾಮರ್ಥ್ಯದ್ದು. ಮಲೆನಾಡ ಎಕ್ಸ್ಪ್ರೆಸ್ ರೈಲು ಬೆಂಗಳೂರು ಶಿವಮೊಗ್ಗ ನಡುವೆ ಸಂಚರಿಸುತ್ತದೆ. ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಒಂದು ಅಭಯಾರಣ್ಯ ಬನ್ನೇರುಘಟ್ಟ. ಅತಿ ಹೆಚ್ಚು ರೈಲು ಮಾರ್ಗವಿರುವ ಕರ್ನಾಟಕದ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ 261 ಕಿಲೋಮೀಟರ್. ಬೆಂಗಳೂರಿನ ಜಯನಗರದಲ್ಲಿರುವ ಈಜುಕೊಳವೊಂದನ್ನು ಅಂದಿನ ಮುಖ್ಯಮಂತ್ರಿ ಆರ್. ಗುಂಡೂರಾವ್ ಟೇಪು ಕತ್ತರಿಸುವ ಬದಲು ಈಜಿಯೇ ಉದ್ಘಾಟಿಸಿದ್ದರು. ಲಾಲ್ಬಾಗ್ನಲ್ಲಿರುವ ಗ್ಲಾಸ್ ಹೌಸನ್ನು ಆಲ್ಬರ್ಟ್ ವಿಕ್ಟರ್ ಹಾಲ್ ಎಂದು ಕರೆಯಲಾಗುತ್ತದೆ. ಖ್ಯಾತ ನಟಿ ಬಿ. ಜಯಶ್ರೀ ರಂಗಾಯಣದ ನಿರ್ದೇಶಕರಾಗಿದ್ದರು. ಹಾಡುಗಳಿಲ್ಲದ ಮೊದಲ ಸಿನಿಮಾ ಹೆಣ್ಣು ಹೊನ್ನು ಮಣ್ಣು 1971ರಲ್ಲಿ ತೆರೆ ಕಂಡಿತ್ತು. E80 ರಸ್ತೆಯ ವಿಸ್ತೃತ ರೂಪ ಈಸ್ಟ್ ಆಂಜನೇಯ ಟೆಂಪಲ್. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ 25 ಪ್ಲಾಟ್ಫಾರ್ಮ್ಗಳಿವೆ. ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ 6218 ಬೆಂಗಳೂರು ಮೈಸೂರಿನ ನಡುವೆ ಸಂಚರಿಸುತ್ತದೆ. ಬೆಂಗಳೂರಿನಿಂದ ಮೈಸೂರಿಗೆ ಸಂಚರಿಸುವ